ನಮಸ್ಕಾರ ಟಿವಿ2ಗೆ ಸ್ವಾಗತ. ಆಕಾಶಗಂಗೆ ಭೂಮಿಗಿಳಿಯಲೆಂತೂ ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು ತಡೆಯೋರು ಯಾರುಗಿನ್ನೂ ದಿಟ್ಟ ಹೆಜ್ಜೆ ಇಟ್ಟ ನೋಡು. Hey yo my people, the lion is back. सिंगल शेर नाम है उसका बब्बर शेर. ಗುರಿಯಲಿಯುವ ದ್ರೋಣ ಎದೆಯಿರಿಯುವ ಬಾಣ. जंगल में सिंगल शेर नंबर गेम he does not care. ಗೆಳೆತನದಲ್ಲಿ ನಾಣ ಎದೆಗಿಳಿಯುವ ಸೀನ. ಸೈಯಂದರೆ ಇವ ಸೈಂಧವ, ಜೈಯಂದರೆ ಇವ ಬಾಂಧವ. ಕಿಚ್ಚೇರಿಸೋ ಹುಚ್ಚೆಪ್ಪಿಸೋ ಈ ಗಂಡದೆ ನಿಮ್ ಮುಂದಿದೆ. Get out or get down, ಇವು ನಾಡಿ ಕಟ್ಟ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಂದ್ರನಗರದ ಪ್ರಸಿದ್ಧ ಸಮಾಜ ಸೇವಕರು, ಬಡವರ ಬಂಧು ಹಾಗೂ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮುಖಂಡರಾದ ಗೋಪಿರವರ ಜನ್ಮದಿನವನ್ನು ಅವರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಹಲವಾರು ವರ್ಷಗಳಿಂದ ತಮ್ಮ ಕೈಲಾದ ಮಟ್ಟಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಧೀಮಂತ ನಾಯಕ ಗೋಪಿರವರ ಹುಟ್ಟುಹಬ್ಬದ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳಿಗೆ ನೆರವು, ಸಾವಿರಾರು ಜನರಿಗೆ ಅನ್ನದಾನ. ಗೋಪಿರವರ ಜನ್ಮದಿನದ ನೆನಪಿಗಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಸಾವಿರಾರು ಸಾರ್ವಜನಿಕರಿಗೆ ಮತ್ತು ಅಭಿಮಾನಿಗಳಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಅನ್ನದಾನ ಮಾಡುವ ಮೂಲಕ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದರು. ಪಕ್ಷಭೇದ ಮರೆತು ಹರಿದು ಬಂದ ಶುಭ ಹಾರೈಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಕಮ್ಮನಹಳ್ಳಿ ಅನಂತೂರವರು ಹಾಗೂ ಸ್ಥಳೀಯ ಹಲವಾರು ಪಕ್ಷಗಳ ಮುಖಂಡರು ಪಕ್ಷಭೇದ ಮರೆತು ಗೋಪಿರವರಿಗೆ ಜನ್ಮದಿನದ ಶುಭ ಕೋರಿದರು. ಮುಂದಿನ ದಿನಗಳಲ್ಲಿ ಭಗವಂತನು ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಮತ್ತು ಶಕ್ತಿಯನ್ನು ನೀಡಲಿ ಎಂದು ಮುಖಂಡರು ಹಾರೈಸಿದರು. ನಾಯಕರ ಬೆಂಬಲ ಸದಾ ಇರಲಿದೆ. ಕಮ್ಮನಹಳ್ಳಿ ಅನಂತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಮ್ಮನಹಳ್ಳಿ ಅನಂತುರವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಯುವ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ, ಗೊಟ್ಟಿಗೆರೆ ಮಂಜಣ್ಣ ಹಾಗೂ ನಮ್ಮೆಲ್ಲ ಹಿರಿಯ ಮುಖಂಡರ ಸಹಕಾರ ಮತ್ತು ಆಶೀರ್ವಾದ ಗೋಪಿರವರ ಮೇಲೆ ಸದಾ ಇರಲಿದೆ ಎಂದು ಭರವಸೆ ನೀಡಿದರು. ಕೃತಜ್ಞತೆ ಸಲ್ಲಿಸಿದ ಮುಖಂಡ ಗೋಪಿ, ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಮಾತನಾಡಿದ ಗೋಪಿರವರು, ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೂ, ಆತ್ಮೀಯರಿಗೂ ಮತ್ತು ಅಭಿಮಾನಿ ಮಹಾಶಯರಿಗೆ ನಾನು ಚಿರೋಣಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಮತ್ತು ವಿಶ್ವಾಸ ನನ್ನ ಮೇಲೆ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸಿದರು. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ
ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಬಾಳೆಲ್ಲ ಹಾಲು ಸುರಿದಂಗೆ, ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನಸ್ಸಲ್ಲಿ ಮಗುವಿನಂತೆ ನೀನು, ಹೆತ್ತವರ ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಎಂಬ ಆಟದಿ ಚೆಂದಂತೆ ಎಲ್ಲರೂ ತನ್ನಾಚೆಯಂತೆಯೇ ಆಡೋದು ದೇವರು. ದೇವ್ರ ತರ ನನ್ನ ಈ ಜನ ನನ್ನ ಕಾಪಾಡ್ತಾ ಇದ್ದಾರೆ. ಈ ಒಂದು ಜನ್ಮದಿನದ ದಿವಸ
ಇವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವ್ರ ಆಶೀರ್ವಾದ ನನಗೆ ಬಹಳ ಮುಖ್ಯ ಆಗಿತ್ತು. ಇವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಪ್ರೀತಿ, ಅಭಿಮಾನ, ವಿಶ್ವಾಸ, ನಂಬಿಕೆ, ಜೊತೆಗೆ ನಂಬಿಕೆ. ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದಕ್ಕೆ ನಮ್ಮ ಶಕ್ತಿ ಖಂಡಿತವಾಗ್ಲು ನನ್ನ ಉಸಿರಿರೋವರೆಗೂ ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಅಧಿಕಾರ ಸಿಗಲಿ ಬಿಡ್ಲಿ, ಕುಮಾರಣ್ಣ ಅವರ ಆಶೀರ್ವಾದದಲ್ಲಿ, ಅಪ್ಪಾಜಿಯವರ ಮಾಜಿ ಪ್ರಧಾನಮಂತ್ರಿಗಳಾದಂತ ನಮ್ಮ ಶಕ್ತಿ ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ, ನಮ್ಮ ಎಲ್ಲರ ಶಕ್ತಿ, ನಮ್ಮ ಯುವ ಶಕ್ತಿಯಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಆಶೀರ್ವಾದದೊಂದಿಗೆ, ನಮ್ಮ ಗೊಟ್ಟಿಗೆರೆ ಮಂಜಣ್ಣನವರ ಆಶೀರ್ವಾದದೊಂದಿಗೆ, ನಮ್ಮ ಯುವ ನಾಯಕರಾದಂತಹ ಅನಂತಗೌಡರವರ ಆಶೀರ್ವಾದದೊಂದಿಗೆ, ಜೊತೆಗೆ ನನ್ನ ಎಲ್ಲಾ ಸ್ನೇಹಿತರು, ವಾರ್ಡ್ನ ಸ್ನೇಹಿತರು, ಎಲ್ಲರೂ ಪ್ರಮುಖರು, ನನ್ನ ಇಂದ್ರಾಣಿ ಕುಮಾರ್ ಅವರು, ನನ್ನ ಭಾಗದ ಈ ವಾರ್ಡ್ನ ಶಕ್ತಿ ವೆಂಕಟೇಶ್ವರ ಆಗ್ಲಿ, ನನ್ನ ಇಡೀ ತಂಡ, ಈ ಶಕ್ತಿಯಿಂದ ನಾನು ಇವತ್ತು ದಿವಸ ಸಣ್ಣ ಸಹಾಯ 101% ಕುಮಾರ ಪರ ಆರಂಭ ಆಗುತ್ತಲ್ಲ, ಆಲ್ರೆಡಿ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ನಮ್ಮೆಲ್ಲರ ಆಸೆ ಕೂಡ. ಎಲ್ಲರೂ ಒಗ್ಗಟ್ಟಾಗಿ ಬಂದ್ವಿ. ಸರ್, ಪಕ್ಷ ಭೇದ ಮರೆತು ಸತ್ಯ ತಾವ್ ಹೇಳಿದ್ದು. ಇಲ್ಲಿ ಯಾವ್ದು ಪಕ್ಷ ತಾವೇ ನೋಡ್ತಾ ಇದ್ದೀರಾ, ಎಲ್ಲಾ ಪಕ್ಷದವ್ರು ಇದ್ದಾರೆ. ಎಲ್ಲದಕ್ಕಿಂತ ನಾನು ರಾಜಕೀಯ ಮಾತಾಡಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ನಾವೆಲ್ಲ ಒಂದು ಊರಲ್ಲಿ ಒಗ್ಗಟ್ಟಾಗಿ ಅಣ್ಣ ತಂದೆ ತರ ಬದುಕು ಬಾಳ್ತಾ ಇದ್ದೀವಿ. ಎಲ್ಲರೂ ಇದನ್ನ ಅಳವಡಿಸ್ಕೊಂಡ್ರೆ ವಾರ್ಡು, ಊರು ಎಲ್ಲ ಸುಭಿಕ್ಷವಾಗಿರ್ತಾರೆ. ಆ ದೇವರಲ್ಲಿ ಕೇಳ್ಕೊತೀನಿ, ಇಡೀ ಊರಿಗೆ ಆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ನಮ್ಮ ಗುರುಗಳಾದಂತ ಅವರ ಬೆಳಗ್ಗೆ ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಬಂದು, ಈ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಅವರ ಆಶೀರ್ವಾದ, ಗೊಟ್ಟಿಗೆರೆ ಮಂಜಣ್ಣವರವರು ಹಾಗೂ ನಮ್ಮ ಪಕ್ಷದ ಒಬ್ಬ ಕುಮಾರಣ್ಣವರ ಸಹ ಆಶೀರ್ವಾದಗಳು ಸದಾ ಹಾಗೆ ಇರುತ್ತೆ. ಅವರ ಮುಂದಿನ ದಿನಗಳಲ್ಲಿ ಅವರು ಸಹ ಅವರ ಒಂದು ಅಭ್ಯರ್ಥಿ ಆಗೋದೇ ಒಂದು ಮುನ್ಸೂಚನೆ ನಮ್ಮ ನಾಯಕರಾದಂತ ಗೊಟ್ಟಿಗೆರೆ ಮಂಜಣ್ಣವರವರು ಸಹ ತಿಳಿಸಿದ್ದಾರೆ. ಹಾಗೆ ಅವರಿಗೆ ಈ ಒಂದು ಭಾಗದಲ್ಲಿ ಅವರಿಗೆ ತಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರೊಬ್ಬ ಕಾರ್ಮಿಕರಾದಂತ ಒಂದು ಸಂದರ್ಭ ಇದೆ. ಎಲ್ಲರೂ ತಮ್ಮ ಸಹಕಾರ ಕೊಟ್ಟು ಜಯಶೀಲರಾಗಿ ಮಾಡಿ ಅಂತ ಕೇಳಿ ನಮಗೆ ಸ್ಫೂರ್ತಿ, ನಮಗ್ ಮಾರ್ಗದರ್ಶನ. ಯಾಕೆಂತ ಹೇಳಿದ್ರೆ ಅವ್ರು ಅಷ್ಟು ನಿಷ್ಠೆಯಿಂದ ಆ ಒಂದು ಪಕ್ಷವನ್ನ ಎಂತ ಒಂದು ಸ್ಥಿತಿಲೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಮುಖಂಡರಾಗಿ ಇವತ್ತಿಗೂ ಕೂಡ ಅವರು ಪಕ್ಷಕ್ಕೋಸ್ಕರ ದುಡಿತಾನೆ ಇದ್ದಾರೆ. ಅದು ಒಂದು ಬಹಳ ವಿಶೇಷವಾದಂತಹ ವಿಷಯ. ಎರಡನೇದಾಗಿ, ಈ ಬಾರಿ ಚಂದ್ರನಗರದ ಪ್ರತಿಯೊಬ್ಬ ಜನರಲ್ಲೂ ಕೂಡ ನಾನು ಮನವಿ ಮಾಡೋದೇನಂತಂದ್ರೆ, ಈ ಒಂದು ಸುಶಿಕ್ಷಿತ ಒಂದು ಸಂದರ್ಭದಲ್ಲಿ ಯಾರು ಕೂಡ ಕೇಳ್ಕೊಳ್ಳೋದು ಒಂದೇ, ಈ ಒಂದು ಶುಭ ದಿನದ ಒಂದು ಅಂಗವಾಗಿ ಮುಂಬರುವ GBA ಚುನಾವಣೆಯಲ್ಲಿ ಯಾವುದೇ ಸಂದರ್ಭದಲ್ಲಾಗ್ಲಿ ಒಬ್ಬ ವಿದ್ಯಾವಂತ ಯುವಕರೇ, ಇನ್ನು ಏಜ್ ಆಗಿಲ್ಲ, ನಮ್ಮಂತ ಯುವಕರಲ್ಲಿ ಯುವಕರು ಚಿರ ಯುವಕರು ಅಂತ ಹೇಳ್ತೀವಿ. ಅವರ ಒಂದು ಪಕ್ಷಕ್ಕೋಸ್ಕರ ದುಡಿಯೋದು, ಜನಸೇವೆ, ಜನರ ಮಧ್ಯೆ ಇದ್ದು ಜನಕ್ಕೋಸ್ಕರ ಅವ್ರು ಮಾಡಿದಂತ ಸೇವೆಗಳು ನಾವೇನೋ ಒಂದು ಕೇಳಿದ್ದು ಅಥವಾ ಕಂಡದಲ್ಲ, ನಮ್ಮ ಕಣ್ಣಾರೆ ನೋಡಿ ಅವರ ಒಂದು ಜೊತೆ ನಾವು ಸುತ್ತಾಡಿ ಅವರು ಮಾಡ್ತಕ್ಕಂತ ಕೆಲಸಗಳು, ಸೇವೆಗಳನ್ನ ನೋಡಿ ನಾವು ಸ್ಫೂರ್ತಿಯಾಗಿ ಅದನ್ನ ಅಳವಡಿಸ್ಕೊಂಡಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ. ಗೋಪಿ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗೋಪಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಫ್ರೆಂಡ್ಲಿ ಕ್ಯಾರೆಕ್ಟರ್. ಸೊ ಪ್ರತಿದಿನ ಅವರು ಸ್ಟೇಟಸ್ ಅಲ್ಲಿ ನೋಡ್ತಾ ಇದೀನಿ, ಎಷ್ಟು ಅರ್ಥಪೂರ್ಣವಾಗಿರ್ತದೆ ಅಂತಂದ್ರೆ ಎಲ್ರು ತಿಳ್ಕೊಳ್ಳೋಂಥದ್ದು. ಆಮೇಲೆ ಅವರು ಭೇದ ಭಾವ ಇಲ್ಲ, ದೊಡ್ಡವರು ಚಿಕ್ಕವರನ್ನ ಭೇದ ಭಾವ ಇಲ್ಲ. ಆಮೇಲೆ ಇಲ್ಲಿ ಎಷ್ಟು ಜನದ್ದು ಇದಾರೆ, ಎಲ್ರ ಹೆಸರು ಅವ್ರ ಮೈಂಡ್ ಅಲ್ಲಿ ಇದೆ. ಸೊ ಎಲ್ರನ್ನ ಅಷ್ಟು ಇದಾಗಿ ಮಾತಾಡ್ತಾರೆ. ಆಮೇಲೆ ಅವರು ಪೇಷನ್ಸ್, ಅವ್ರ ಸಮಾಧಾನ ಎಷ್ಟಿದೆ ಮನ್ಸಲ್ಲಿ ಅಂದ್ರೆ ಅಷ್ಟು ಪೇಷನ್ಸ್ ಆಗಿ ಇರ್ತಾರೆ. ನನ್ಗೆ ಅದೊಂದು ಅವ್ರದ್ದು ಇಷ್ಟ ಆಯ್ತು. ಆಮೇಲೆ ಅವ್ರಿಗೆ ಫ್ರೆಂಡ್ಸ್ ಗ್ರೂಪ್ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಸೊ ಜಾತಿ, ಪಕ್ಷ ಭೇದ ಎಲ್ಲ ಬಿಟ್ಟು ಅವ್ರ ಗ್ರೂಪ್ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಸೊ ನಾನು ಅವ್ರಿಗೆ ಶುಭ ಕೊಡ್ತೀನಿ. ಈ ವರ್ಷದಿಂದ ಅವ್ರಿಗೆ ಯಶಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ದೇವ್ರು ಕಾಪಾಡ್ಲಿ. ಆದ ಸ್ನೇಹಿತ, ತುಂಬಾ ಸುಮಾರು 30-40 ವರ್ಷಗಳಿಂದ ಸ್ನೇಹಿತರಾಗಿ ಇವತ್ತು ಒಂದು ಅದ್ದೂರಿಯಾಗಿ ಬರ್ತ್ಡೇ ಆಚರಣೆ ಮಾಡ್ಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಸೇರಿ, ಇವ್ರು ಬೇಡ ಅಂತ ಹೇಳಿದ್ರು. ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡ್ಲೇಬೇಕಪ್ಪ ಅಂತ ಹೇಳಿ ನಾವು ಒಪ್ಸಿ. ಯಾಕಂದ್ರೆ ನಾವು ಈ ಭಾಗದಲ್ಲಿ ಅವ್ರಿಲ್ಲಿ ಮನೆ ಮಾಡ್ಕೊಳ್ಳೋರು, ಇಲ್ಲಾಂದ್ರೆ ಬೇಡಪ್ಪ ಅಂತ ಎಲ್ಲ ಹೊರಟ್ಬಿಟ್ರವ್ರು. ಇವತ್ತು ಬಹಿರಂಗವಾಗಿ 10 ಜನಗಳ ಮಧ್ಯೆ ನಾನು ಇಲ್ಲಿ ಬರ್ತ್ಡೇ ಆಚರಣೆ ಮಾಡ್ಕೋಬೇಕು ನಾವೆಲ್ಲ ಕೇಳಿದಾಗ, ಸರ್ ನೀವೆಲ್ಲ ಹೇಳಿದ್ಮೇಲೆ ನಾನು ಒಪ್ಕೋತೀನಿ ಹೇಳಿ ಒಪ್ಕೊಂಡ್ರು. ಭಗವಂತ ಅವರು ಮುಂದಿನ ದಿನಗಳಿಗೆ ಹೆಚ್ಚು ಶಕ್ತಿ ಕೊಟ್ಟು ಸಮಾಜ ಸೇವೆಗೆ ಒಳ್ಳೆ ಒಂದು ಶಕ್ತಿ ತುಂಬಲಿ ಅಂತ ಹೇಳಿ ನಾನು ಸಮಾಜ ಮಾಡ್ತಾ ಇರೋದು ನಿಜಾನ ಸರ್? ಯಾಕಂದ್ರೆ ಎಲ್ಲ ಒಂದ್ ಕಡೆ ನಾವು ವಿಚಾರಿಸಿದಾಗ ಕಾರ್ಯಕರ್ತರು ಹೇಳ್ತಾ ಇದ್ರೆ, ನೀವು ಸ್ಥಳೀಯ ಮುಖಂಡರು ಹೇಳ್ತಾ ಇರೋದು ನಿಜಾನ ಸರ್? ಇಲ್ಲ, ಖಂಡಿತ ಅದು. ಯಾಕೆಂದ್ರೆ ಸುಮ್ಮನೆ ಹೇಳ್ಕೊಳಕ್ ಆಗಲ್ಲ. ಈಗ ಏನಾರು ಒಂದು ಮಾಡಿದ್ರೆ ಸಮಾಜದ ಜನ ಹೇಳ್ತಾರಲ್ಲ,
ಪಾಪ ಒಳ್ಳೆ ವ್ಯಕ್ತಿನಪ್ಪ, ನಮ್ ಕೈ ಸಿಗ್ತಾರೆ, ನಾವ್ ಎದುರುಗಡೆ ಮಾತಾಡಕ್ಕೆ ಅವಕಾಶ ಸಿಗುತ್ತೆ. ನಾನು ಏನಾದ್ರು ಏನಿದ್ರೆ ಏನಾದ್ರು ಬೇಕು ಅಂತಂದ್ರೆ ಅವ್ರು ಮಾತಾಡಿ ನಮ್ಗೆ ಏನ್ ಸ್ಪಂದಿಸ್ತಾರಂತೆ ಜನ ಹೇಳಿದ್ಮೇಲೆ ಈ ನಾವ್ ಹೇಳಿದೇನಿಲ್ಲ, ಖಂಡಿತ ಮಾಡೇ ಮಾಡ್ತಾರೆ.